64 ಎಕರೆ ತೊಗರಿ ಹಾಕಿದ್ದೇವೆ. ಅವರ ಕೊಟ್ಟಂತ ಬೀಜ ಉಪಚಾರದಿಂದ ನಾನು ಯಾವುದೇ ರೀತಿಯಿಂದ ಗೊಬ್ಬರ ಬಳಸಿಲ್ಲ. ಬೀಜ ಉಪಚಾರವನ್ನು ಮಾಡಿ ಬಿಟ್ಟಿದ್ದೇವೆ. ಇವತ್ತಿಗೆ ಅದು ನನ್ನ ಎತ್ತರಕ್ಕಿಂತ ಹೆಚ್ಚಾಗಿ ಬೆಳೆದಿದೆ. ಆದರೆ ನಾನು ಅವರು ಕೂಡ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಎಲ್ಲರೂ ರೈತರು ಅಧಿಕಾರಿಗಳನ್ನು ಸಂಪರ್ಕಿಸಬೇಕು. ರೈತರಿಗಾಗಿರುವಂಥ ಎಲ್ಲ ಬೀಜಗಳ ಸೌಲಭ್ಯ ಸೌಕರ್ಯ ಕೊಡಬೇಕು. ಅದರಿಂದ ಒಳ್ಳೆ ಉತ್ತಮ ಬೆಳೆಯನ್ನು ತೆಗೆದುಕೊಂಡು ಕೃಷಿ ಮೇಳಕ್ಕೆ ಬಂದಿದ್ದ ಕಾರಣ ಏನಂತಂದ್ರೆ ಇಲ್ಲಿಯ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ನಮ್ಮೂರೊಳಗೆ ನಾವು ಯುವ ರೈತರಿ ಆಕ್ಚುಲಿ ಹೇಳ್ಬೇಕಂತಂದ್ರೆ ಯುವ ರೈತರು ಅದನ್ನ ನಮ್ಮ ಜೀವನದೊಳಗೆ ಅಳವಡಿಸ್ಬೇಕಂತ ಬಂದಿವ್ರಿ. ಇಲ್ಲಿ ಬಾಳ ಹೇಳ್ತಾರಿ ಅಂದ್ರ ತಂತ್ರಜ್ಞಾನ ಬಗ್ಗೆ ಈಗ ನಡೆಯಕತ್ತಿದ್ದ ತಂತ್ರಜ್ಞಾನ ಬಗ್ಗೆ ನಿಜವಾಗ್ಲೂ ಹೇಳ್ಬೇಕಂತಂದ್ರ ಎಲ್ಲ ಹೈಬ್ರಿಡ್ನ ಐತಿ ಸದ್ಯ ಪ್ರೆಸೆಂಟ್ ಹೇಳ್ಬೇಕಂತಂದ್ರ ಅದ್ರೊಳಗ ಇಲ್ಲೇ ಸಾವಯವ ಗೊಬ್ಬರದ ಬಗ್ಗೆ ಮತ್ತ ಇನ್ನಿತರ ಬೀಜಗಳ ಬಗ್ಗೆ ಅವನ್ನೆಲ್ಲ ತಿಳ್ಕೊಂಡು ನಮ್ಮೂರೊಳಗೂ ನಾವು ಅವನ್ನ ಹಾಕಿ ಬೆಳೆಸ್ಬೇಕಂತೇಳಿ ಮಾಡೇವಿ ಸರ್. ಇದರಿಂದ ನಮಗೂ ಉಪಯೋಗ ಆಗೈತಿ. ಗೌರ್ಮೆಂಟಿಗೆ ನಾವು ಧನ್ಯವಾದ. ಬಳ್ಳಾರಿಯಿಂದ ಕುರುಗೋಡು ತಾಲೂಕು ಕೆಣಿಕಳ ಗ್ರಾಮದಿಂದ ಶರಣಗೌಡ ಅಂತ ಹೇಳಿ ಸರ್. ನಾವು ಈಗ 3 ವರ್ಷದಿಂದ ಬರ್ತಾ ಇದ್ದೀವಿ ಸರ್. 3 ವರ್ಷ ಬರ್ತಾ ಇದ್ದೀವಿ. ಈ ವರ್ಷ ಅದ್ಭುತವಾಗಿದೆ ಸರ್. ಈ ವರ್ಷ ರೈತರೆಲ್ಲ ಬಹಳಷ್ಟು ಬಂದಿದ್ದಾರೆ. ಅದರಲ್ಲಿ ಇಂಪ್ಲಿಮೆಂಟ್ಸು ಜಾಸ್ತಿ ಇದ್ದಾವೆ. ಸೀಡಿಂಗು ರೈತರಿಗೆ ಏನು ಉಪಯೋಗ ಅಂತ ಎಲ್ಲ ಇಂಪ್ಲಿಮೆಂಟ್ಸ್ ಆಗಲಿ ಸೀಡ್ಸ್ ಆಗಲಿ ಏನೇನು ಬೇಕು ಸಲಕರಣೆ ಉಪಕರಣಗಳು ಏನೇನಿದ್ದಾವೆ ಅವೆಲ್ಲ ಬಂದಿದ್ದಾವೆ ಸರ್. ಈ ವರ್ಷ ಅದ್ಭುತವಾಗಿದೆ. ಇದೇ ಥರ ಪ್ರತಿಯೊಂದು ಜಿಲ್ಲೆಯಲ್ಲೂ ಮಾಡಿದ್ರೆ ಈಗಿನ ಕೃಷಿ ಮೇಳ ರೈತರಿಗೂ ಬರೋಕ್ಕೂ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ ಸರ್. ಬರೋಕ್ಕೇನು ಏನಂತಂದ್ರೆ ಸರ್ಕಾರ ವತಿಯಿಂದ ಪ್ರತಿ ಜಿಲ್ಲೆಯಿಂದ 1-2 ಬಸ್ ಬಿಟ್ಟು ಈ ಥರ ಇದ್ದಾಗೆ ರೈತರಿಗೆಲ್ಲ ಭೇಟಿ ಮಾಡಿಸಿ ವಿಷಯಗಳನ್ನೆಲ್ಲ ತಿಳಿಸೋದ್ರಿಂದ ಕೃಷಿ ಮೇಳ ಒಳ್ಳೆ ಇದು ರೈತರಿಗೆ ಖುಷಿ ಆಗ್ತಾ ಇದೆ. ಆಮೇಲೆ ಏನು ಇಂಪ್ಲಿಮೆಂಟ್ಸ್ ಏನಿದಾವಲ್ಲ ಸೀಡ್ಸ್ ಆಗಲಿ ಯಾವುದೇ ಆಗಲಿ ರೈತರು ಏನು ತಿಳ್ಕೊಬೇಕು, ಯಾವ್ಯಾವ್ದು ಹಾಕಬೇಕು, ಯಾವ ಟೈಮಲ್ಲಿ ನೀರು ಮತ್ತು ಆಮೇಲೆ ನೀರು ನಿರ್ವಹಣೆ ಯಾವ ಥರ ಮಾಡಬೇಕು, ಬೆಳೆಗಳು ಹೆಂಗೆ ಇದು ಮಾಡಬೇಕು, ಗೊಬ್ಬರ ಯಾವ ಥರ ಯೂಸ್ ಮಾಡಬೇಕು ಅಂತೇಳಿ ಒಂದೊಂದು ಥರ ಇಂದ ಇದು ಮಾಡಬೇಕು. ಎಷ್ಟು ವರ್ಷದ ಥರ ಇದ್ದೀರಿ ಕೃಷಿ ಮಾಡಕ್ಕೆ? 4-5 ವರ್ಷ. ಎಷ್ಟು ಜನ ಬಂದಿರಿ? ನಾವು 8-9 ಜನ. 9 ಜನ ಬಂದಿರಿ. ಗಾಡಿ ಮಾಡ್ಕೊಂಡು ಇಲ್ಲಿ ಈ ಕೃಷಿ ಮೇಳದಾಗ ನಿಮ್ಗೆ ನಿಮ್ಮ ರೈತರಿಗೆ ಏನು ಸೌಲಭ್ಯ ಆಗ್ತೈತಿ, ಹೆಂಗೆ ಉಪಯೋಗ ಬರ್ತೈತಿ, ನೀವು ಹೆಂಗೆ ಉಪಯೋಗ ಮಾಡ್ತೀರಿ?
ನಾವು ಏನಾರ ಜೋಡ್ನ ಬೇಕಾದ್ರೆ ನೋಡಿ ಹೋಗ್ತೀರಿ, ನೋಡಿ ಹೋಗಿ ಮಾತಾಡ್ತಾರೆ. ನಾವು ವಸ್ತುಗಳು ಖರೀದಿ ಮಾಡ್ತೇವೆ. ಈಗ ನೋಡಾಕಟ್ಟ ಬರ್ತೀವಿ ನಾವಿಲ್ಲಿ, ನೋಡಾಕ ಬಂದು ಅದ್ರ ಖರೀದಿ ಮಾಡ್ತೇವೆ. ಆಮೇಲೆ ಏನೇ ವಸ್ತುಗಳು ನಮಗೆ ಉಪಯೋಗ ಬರುವಂತ ವಸ್ತುಗಳು ಖರೀದಿ ಮಾಡ್ತಿರ್ತೀವಿ. ಈಗ ಈ ಜನ ನೋಡಿ ಏನ್ ಅನಿಸ್ತೈತಿ ನಿಮ್ಗೆ? ಇಷ್ಟೆಲ್ಲ ಜನ ಬಂದಾರ, ಈ ಜನ ಭಾಳ ಆತ್ರಿ, ನಮಗೂ ಅಗದಿ ತೃಪ್ತಿ ಅನಿಸ್ತೈತಿ.